ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಮಕ್ಕಳ ಶ್ರೇಯಸ್ಸಿನಲ್ಲಿ ತಾಯಿಯ ಪಾತ್ರ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರೆ. ಮಕ್ಕಳು ಭವಿಷ್ಯದಲ್ಲಿ ಯಶಸ್ಸು ಹೊಂದಲು ತಾಯಿಯ ಶ್ರಮ ಅಪಾರವಾದದ್ದು. ಈ ದಿಶೆಯಲ್ಲಿ ಮಕ್ಕಳ ಉತ್ತಮ ಬೆಳವಣಿಗೆಯಿಂದ ತಾಯಿ ಸದಾ ಮಾರ್ಗದರ್ಶನ ಅತಿ ಮುಖ್ಯವಾಗಿದೆ ಅಂತ ಬೆಂಗಳೂರು ಹೃದಯ ರೋಗ ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರೆ ಅವರು ಹೇಳಿದರು. ಅವರು ಮಂಗಳವಾರ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ಮಾತೋಶ್ರೀ ಬಸಮ್ಮ ಎಸ್ ಪಾಟೀಲ್ ಅವರ 20ನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ನಡೆದ ಮಹಿಳಾ ಗೋಷ್ಠಿಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಮಕ್ಕಳ ಯಶಸ್ಸು ತಾಯಿಯ ಕೀರ್ತಿ ಹೆಚ್ಚಿಸುತ್ತದೆ. ಎಲ್ಲಿ ಶುಚಿತ್ವ ಇರುತ್ತೋ ಅಲ್ಲಿ ದೈವತ್ವ ಇರುತ್ತದೆ. ಮಕ್ಕಳಲ್ಲಿ ಸ್ವವಿಚಾರ ಸದ್ಭಾವನೆ ತುಂಬಬೇಕು ಅಂತ ಹೇಳಿದರು. ರೋಣದಲ್ಲಿ ಮಾತೋಶ್ರೀ ಬಸಮ್ಮ ಎಸ್ ಪಾಟೀಲ್ ಅವರ 20ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಅಕ್ಕ ಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ನಡೆದ ಮಹಿಳಾ ಗೋಷ್ಠಿಯಲ್ಲಿ ಬೆಂಗಳೂರು ಹೃದಯ ರೋಗ ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ಮಾತನಾಡಿದರು. ಗೃಹಿಣಿಯ ಜವಾಬ್ದಾರಿ ಆಧುನಿಕ ದಿನಮಾನಗಳಲ್ಲಿ ಕುಟುಂಬಕ್ಕೆ ಸೀಮಿತವಾಗದೆ ಸಮಾಜಕ್ಕೂ ಕೂಡ ಹೆಚ್ಚುತ್ತಾ ಇದೆ. ಅದನ್ನು ಸಮರ್ಥವಾಗಿ ನಿಭಾಯಿಸಲು ಮಹಿಳೆಯರು ಶಿಕ್ಷಣವಂತರಾಗಬೇಕು ಅಂತ ಹೇಳಿದರು. ದೇಶ ಕಂಡ ಮಹಾನ್ ನಾಯಕರುಗಳು ಅವರ ತಾಯಿಯಿಂದ ಪಡೆದ ಉತ್ತಮ ವಿಚಾರಗಳೇ ಅವರಿಗೆ ವ್ಯಕ್ತಿತ್ವ ವಿಕಾಸದಲ್ಲಿ ಪಾತ್ರವನ್ನು ವಹಿಸಿವೆ ಅಂತ ಹೇಳಿದರು. ಓಬವ್ವ, ಬೆಳವಡಿ ಮಲ್ಲಮ್ಮ, ಹೇಮರಡಿ ಮಲ್ಲವರ ಆದರ್ಶ ಅಳವಡಿಸಿಕೊಳ್ಬೇಕು ಅಂತ ಹೇಳಿದರು. ಕಾರ್ಯಕ್ರಮವನ್ನು ಸಮಾಜ ಸೇವಕಿ ಅನ್ನಪೂರ್ಣ ವಿ ನಾಡಗೌಡರು ನೆರವೇರಿಸಿದರು. ಅಕ್ಕ ಮಹಾದೇವಿ ಮಹಿಳಾ ಮಂಡಳ ಅಧ್ಯಕ್ಷ ಅನ್ನಪೂರ್ಣ ಜಿ ಪಾಟೀಲ್ ಅಧ್ಯಕ್ಷತೆ ವಹಿಸಿದರು. ರೋಣ ಗುಲಗಂಜಿ ಮಠದ ಗುರುಪಾದ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದರು. ಕಾರ್ಯಕ್ರಮದಲ್ಲಿ ಜನನಿ ಮಹಿಳಾ ಮಂಡಳ ಅಧ್ಯಕ್ಷೆ ಈರಮ್ಮ ಐ ಪಾಟೀಲ್, ಗಿರಿಜಮ್ಮ ಪಾಟೀಲ್, ಶಶಿಕಲಾ ಪಾಟೀಲ್, ರೂಪಾ ಅಂಗಡಿ, ಶೋಭಾ ಮೇಟಿ, ಜ್ಯೋತಿ ಕುರಿ, ರಂಗಮ್ಮ ಭಜಂತ್ರಿ, ರೇಣುಕಾ ಕೊರ್ಲಹಳ್ಳಿ, ಲಕ್ಷ್ಮೀ ಗಡಗಿ, ಗೀತಾ ಕೊಪ್ಪದ್, ವಿದ್ಯಾ ಬಡಗೇರ್, ಯಮನವ ಜಮನಕಟ್ಟಿ, ವಿದ್ಯಾ ದೊಡ್ಮನಿ, ನಾಜಬೇಗ ಮೇಲ್ಗಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಮುಖ್ಯ ಶಿಕ್ಷಕಿ ಪ್ರಮೀಳಾ ತೋಟಗಂಟಿಯವರು ನಿರೂಪಣೆ ಮಾಡಿ ವಂದಿಸಿದರು. ವರದಿ ಮೀಡಿಯಾ ಹೆಡ್ ಎಸ್.ವಿ. ಸಂಗನಗೌಡರು. ಅದಕ್ಕೆ ನಮ್ಮ ಶರಣ ಹೇಳ್ತಾರೆ, ಕೇಳಿರಯ್ಯ ಮಾನವರೇ ಕೇಳಿರಿ, ಕೇಳಿರಯ್ಯ ಮಾನವರೇ ಕೇಳಿರಿ, ಗಂಡ ಹೆಂಡಿರು ಒಂದಾಗಿ ಮಾಡಿದ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ. ಗಂಡ ಹೆಂಡಿರ ಮನಸ್ಸು ಬೇರಾದರೆ ಗೊಂದಲದೊಳಗೆ ಹಂತಿ ಹೊರಳಾಡಿ ಒಂದರ ಮೇಲೊಂದು ಮೂಸಿದಂತೆ ಅಂತ. ನೀವು ಗಂಡ ಹೆಂಡತಿ ಜಗಳಾಡ್ತಾ ಹೋದರೆ ಹೆಂಗಿರುತ್ತೆ ಅಂದರೆ ಹಂದಿಗಳು ಹೊಲಸಿನಲ್ಲಿ ಉರುಳಾಡಿ ಬಂದು ಒಂದಕ್ಕೊಂದು ಮೂಸಿದ ಹಾಗಿರುತ್ತೆ. ನೀವು ಅವ್ರ ಮೇಲೆ ಹೇಳೋದು, ಅವ್ರು ನಿಮ್ಮ ಮೇಲೆ ಹೇಳೋದು, ನೀವು ಅವ್ರ ಮೇಲೆ ಹೇಳೋದು. ಆಮೇಲೆ ವಿವಾಹ ವಿಚ್ಛೇದನಕ್ಕೆ ಹೋಗ್ಬಿಟ್ರೆ ಅಲ್ಲಿ ಅವರು ಲಾಯರ್ಗಳು ಕರಿ ಕೋರ್ಟ್ನವ್ರು ಇರ್ತಾರಲ್ಲ, ಅದಕ್ಕೆ ಇನ್ನೂ ಉಪ್ಪು ಖಾರ ಹಚ್ಚಿ ಇನ್ನೂ ಜಾಸ್ತಿ ಮಾಡಿಬಿಟ್ಟು ಅದನ್ನ ಇಡೀ ಕುಟುಂಬನೇ ನಾಶ ಮಾಡ್ತಾರೆ. ಅದು ಆಗಬಾರ್ದು ಅಂತಂದ್ರೆ ಕೋಪವನ್ನ ಬಿಡಬೇಕು. ಇವತ್ತು ಎಷ್ಟು ಜನ ಇನ್ನು ಮೇಲೆ ನಾನು ಕೋಪ ಮಾಡೋದಿಲ್ಲ, ಶಾಂತವಾಗಿ ಕುಟುಂಬ ಕಟ್ತೀವನ್ನೋರು ಒಂದು ಕೈ ಎತ್ತಿ ನೋಡೋಣ. ನಗನಗತ ಕಷ್ಟ ಬಂದಿದ್ದನ್ನೆಲ್ಲ ತಡ್ಕೊತೀನಿ ಅನ್ನೋರು ಎರಡು ಕೈ ಎತ್ತಿ ನೋಡೋಣ. ಜ್ಞಾನದಿಕ್ಕಿಯಲ್ಲ ಸುಕೋಮಲ ಬೇಕು ಅಂತ ಪ್ರತಿಯೊಂದು ಹೆಣ್ಣಿಗೂ ಅನಿಸ್ತದೆ. ಹೌದು, ಬರೇ ಅನಿಸಿದ್ರೆ ಅಲ್ಲ, ಅದ್ರ ತಕ್ಕಂಗೆ ನಾವು ಇರಬೇಕು, ಇದ್ದು ತೋರಿಸಿ ಮಕ್ಕಳ ಒಂದು ಮಾರ್ಗದರ್ಶನ ಮಾಡಬೇಕಾಗ್ತದೆ. ಈಗಿನ ಕಾಲದಾಗ ನಮ್ದು ಫ್ಯಾಮಿಲಿ ಸ್ಟ್ರಕ್ಚರ್ ಚೇಂಜ್ ಆಗಲ್ಲ. ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಿತ್ತು, ಏನೋ ನಡೆದು ಹೋಗಿರ್ತಿತ್ತು. ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ, ವಿಭಕ್ತ ಕುಟುಂಬ ಅಂತ ನನಗೆ ಗೊತ್ತಾಯ್ತು. ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ತಕ್ಷಣ ಆಪರೇಷನ್ ಮಾಡಿಸ್ಕೊಂಡೆ. ನೆಕ್ಸ್ಟ್ ಕರಳಿಗೆ ಆಪರೇಷನ್ ಆಯ್ತು, 9 ತಾಸು ಆಪರೇಷನ್. ನೆಕ್ಸ್ಟ್ ಮತ್ತೆ ಅಪೆಂಡಿಕ್ಸ್ ಆಯ್ತು. ಅದಾದ್ಮೇಲೆ ವರ್ಷದ ಹಿಂದೆ
ಹರ್ನಿಯಾ ಆಪರೇಷನ್ ಆಗಿದೆ. ಯಾಕಂದ್ರೆ ನಾನು ಒಂದಿನಾನು ಹತ್ತಿಲ್ಲ. ಬೇಕಾದ್ರೆ ನಮ್ಮ ಬಳಗದವರಿಂದ ವೀರಮ್ಮ ಪಾಟೀಲ್ ಇದ್ದಾರೆ, ಅವ್ರ ತಮ್ಮನಿಗೆ ನಾವು ಮಗಳನ್ನ ಕೊಟ್ಟಿದ್ದು ಹೇಳಿರ್ಬೇಕಾದ್ರೆ. ಯಾಕಂದ್ರೆ ನಾವು ಎಷ್ಟು ಗಟ್ಟಿ ಆಗ್ತೀವಿ ಅಷ್ಟು ನಾವು ವಿಜಯ ಸಾಧಿಸ್ತೀವಿ, ಆರೋಗ್ಯವಾಗೂ ಇರ್ತೀವಿ. ನಾನು ಮಾತಾಡೋದಿರ್ಲಿಲ್ಲ, ಆದರೆ ಇದನ್ನ ನಿಮ್ಮೆಲ್ಲರ ಹತ್ರ ಹಂಚ್ಕೋಬೇಕಾಗಿತ್ತು. ನಾನು ನಿಮ್ಗೆಲ್ಲ ಗೊತ್ತಾಗಬೇಕಿತ್ತು ಎಷ್ಟು ಆತ್ಮಸ್ಥೈರ್ಯ ಬೇಕು ನಮಗೆ ಅಂತ. ನಿಜವಾಗ್ಲೂ ಧೈರ್ಯದಿಂದ ಇರಬೇಕು, ಏನೇ ಬರಲಿ ಎದುರಿಸ್ತೀನಿ ಅನ್ನೋ ಧೈರ್ಯ ಇರಬೇಕು. ಆಮೇಲೆ ನಾನು ಒಂದು ಮಾತು ನೆನ್ಪಿಟ್ಕೋಬೇಕು, ನಾನೇ ಬೇರೆ ನನ್ನ ದೇಹನೇ ಬೇರೆ ಅಂತ ಇಟ್ಕೊಂಡ್ಬಿಡಿ. ನಾನು ಅಂದರೆ ನನ್ನ ಮನಸ್ಸು, ನನ್ನ ಮನಸ್ಸನ್ನ ನಾವು ಯಾವಾಗ ಆರೋಗ್ಯವಾಗಿ ಇಟ್ಕೊಳ್ತೀವಿ ಆಗ ನನ್ನ ದೇಹ ತನ್ನಿಂದ ತಾನೇ ಆರಾಮಾಗ್ತಾ ಬರ್ತದೆ. ನನಗೆ ಆಪರೇಷನ್ ಮಾಡಿದ ಡಾಕ್ಟರ್ ದಾವಣಗೆರೆ ಡಾಕ್ಟರ್ LS ಮಾಡೋದು ಬೇಡ ಅಂತ ನನಗೆ ಅನಿಸ್ತು. ಯಾಕಂದರೆ ಎಲ್ಲ ಮಕ್ಕಳನ್ನ ರತ್ನದಂತೆ ಬೆಳೆದಂಥ ಮಾತುಶ್ರೀ, ಖಂಡಿತವಾಗಿ ಅವಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ನಾನು ಹೇಳಬಯಸ್ತೇನೆ. ಮಕ್ಕಳ ಶ್ರೇಷ್ಠನಲ್ಲಿ ತಾಯಿಯ ಪಾತ್ರ ಅನ್ನುವಂಥ ವಿಷಯವನ್ನು ಹೇಳಿದಾಗ ಅನೇಕ ಬಾರಿ ನಾವು ನೋಡ್ತೀವಿ. ಯಾಕಂದರೆ ನಾನು 4 ದಶಕಗಳನ್ನು ನಾನು ವೃತ್ತಿಯಲ್ಲಿದ್ದಾಗ ಪ್ರಾರಂಭಿಕ ಹಂತದಲ್ಲಿ ನಾನು ನೋಡುವಂಥ ರೋಗಿಗಳು ಬರೋದು ಬೇರೆ ಇತ್ತು. ಇವತ್ತು ನನ್ನಲ್ಲಿ ನೋಡುವಂಥ ಕ್ರೌಡ್ ನೋಡಿದರೆ ಅದರಲ್ಲಿ ಇರುವವರು ಯಾರು ಅಂದರೆ ಯುವಜನಾಂಗ ಹಾಗೂ ಮಕ್ಕಳಿರ್ತಾರೆ ಅನ್ನೋದು ಖಂಡಿತವಾಗಿ ನನಗೆ ನೋವಿನ ಸಂಗತಿಯನ್ನು ಯಾಕೆ ಹೀಗಾಯಿತು, ಯಾಕೆ ಈ ಪರಿಸ್ಥಿತಿ ಇದೆ ಅನ್ನೋ ಕಾರಣ ಉದ್ಘಾಟನೆಗಳನ್ನು ಹೇಳಿದಾಗ ಅನೇಕ ಸೋಷಿಯಲ್ ಮೀಡಿಯಾ, ಸೋ ಮೆನಿ ವಾಟ್ಸ್ಆಪ್ ಎಲ್ಲವೂ ಇದೆ. ಅದು ಎಲ್ಲದರ ಇತಿಮಿತಿಗಳನ್ನು ಪಾಲಕರು ಗಮನಿಸಬೇಕು. ಯಾವಾಗ ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು, ಏನು ಮಾಡ್ತಾರೆ ಅದರ ಬಗ್ಗೆ, ಅವರ ಚಲನ ವಲನಗಳ ಬಗ್ಗೆ ನೀವು ನಿಗಾ ಇಡುವುದು ನಿಮ್ಮ ಕರ್ತವ್ಯ ಇದೆ ಅಂತ ಮಾತನಾಡಿ ಖಂಡಿತವಾಗಿ ಹೇಳ್ತಾನೆ. ಯಾಕಂದ್ರೆ ನೀವು ಪೊಲೀಸಿಂಗ್ ಮಾಡಿದ್ರೆ ನಾ ಹೇಳ್ತಾನೆ, ನೀವು ಏನು ಮಾಡಿದ್ರೆ ಮಾನಿಟರಿಂಗ್ ಮಾಡಬೇಕು, ಮಾನಿಟರಿಂಗ್ ಮಾಡಬೇಕು. ಇದು ಬಹಳ ಮಹತ್ವ ಇದೆ. ಅನೇಕ ಇವತ್ತು ನಮ್ಮ ಕಡೆ ಬರುವಂತಹ ಆ ಹಳೆಯ ಹಿಂದಕ್ಕೆ ಏನು ಮಾಡ್ತೀವಿ, ನಿಜವಾದ ಮಾನಸಿಕ ಸಮಸ್ಯೆ ಇದ್ದಂಥವ್ರು ನೋಡ್ತಿದ್ದೆ. ಇವತ್ತು ನಾವು ನೋಡೋದೇನಿದೆ ಅಂದರೆ ಮಕ್ಕಳನ್ನು ನೋಡ್ತೀವಿ, ಮಕ್ಕಳ ಮಾತು ಕೇಳಿದಂಥ ಮಕ್ಕಳನ್ನು ನೋಡ್ತೀವಿ, ಮೊಬೈಲ್ ಅಡಿಕ್ಷನ್ ಆಗಿ ಮನೆ ಬಿಟ್ಟು ಹೋದಂಥ ಮಕ್ಕಳನ್ನು ನೋಡ್ತೀವಿ. ಇವೆಲ್ಲವನ್ನು ನೋಡಿದಾಗ ಖಂಡಿತವಾಗಿ ಒಂದು ಪ್ರಜ್ಞಾವಂತ ಸಮಾಜದಲ್ಲಿ